24 ಗಂಟೆ ಒಳಗಾಗಿ ಭಾರತದ ಮೇಲೆ ದಾಳಿ ಮಾಡ್ತೇವೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಉದ್ದಟತನವನ್ನ ಮೆರೆದಿದ್ದಾರೆ. ಭಾರತದ ಮೇಲೆ ದಾಳಿ ಮಾಡ್ತೀವಿ ಅನ್ನೋದಾಗಿ ಪಾಕ್ ಸಂಸತ್ನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಇಂಥದ್ದೊಂದು ಹೇಳಿಕೆ ಕೊಟ್ಟಿರೋದು. ಭಾರತದ ಮೇಲೆ ನಾವು ದಾಳಿ ಮಾಡೋದಕ್ಕೆ ಸಮರ್ಥರಿದ್ದೇವೆ, ದಾಳಿ ಸಮರ್ಥ್ಯ ಇದ್ರೂ ಕೂಡ ನಾವು ಶಾಂತವಾಗಿದ್ದೇವೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟು ತನ್ನ ಬುಡುತ್ತಾನೆ ಈಗ ಕೊಳ್ಳಿ ಹಾಕುತ್ತಿದ್ದಾನೆ. 24 ಗಂಟೆ ಒಳಗಾಗಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುತ್ತನ್ನೋದಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿರುವಂತ ಮಾತಿದು. ಎಲ್ಲಿ? ಪಾಕಿಸ್ತಾನದ ಸಂಸತ್ನಲ್ಲಿ ಅಲ್ಲಿ ನಿಂತ್ಕೊಂಡೆ ದಿಮಾಕಿನ ಭಾಷಣ ಮಾಡ್ತಿದ್ದಾನೆ ಇವಯ್ಯ. ಏನಂತ? ನಮಗೆ ಸಾಮರ್ಥ್ಯ ಇದೆ, ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ನಾವು ಕೂಡ ಶಕ್ತರಾಗಿದ್ವಿ, ಆದ್ರೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಶಾಂತರಾಗಿದ್ದೇವೆ ಅನ್ನುವಂತ ಮಾತುಗಳು. ಹಾಗಾಗಿ ಈಗ ಶಾಂತವಾಗಿರುವಂತ ಕಾಲ ಮುಗ್ದು ಹೋಗಿದೆ, ನಾವು ಬಿಡೋದಿಲ್ಲ, ಮುಂದೆ ಏನಿದ್ರೂ ಕೂಡ ಪ್ರತೀಕಾರವನ್ನ ತೀರಿಸ್ಕೊಳ್ತೇವೆ ಅನ್ನುವಂತ ಮಾತುಗಳು ಪಾಕಿಸ್ತಾನದ ಸಂಸತ್ನಲ್ಲಿ ಶಹಬಾಜ್ ಶರೀಫ್ ಹೇಳ್ತಿರೋದು. ಪಾಕಿಸ್ತಾನದ ಪ್ರಧಾನಮಂತ್ರಿಯ ದಿಮಾಕಿನ ಮಾತುಗಳಿದು. ಅಬ್ಬಬ್ಬಬ್ಬಬ್ಬಬ್ಬ, ಈ ಬಿಸಿ ಸಾಕಾಗಿಲ್ಲ. ಈಗಾಗಲೇ ಭಾರತ ಹೇಳಿರುವ ಹಾಗೆ ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ಆದರೆ ಇವೆಲ್ಲ ಬೆಳವಣಿಗೆಯ ನಡುವೆ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಕೇಡುಗಾಲದಲ್ಲಿ ಇಂಥ ಮಾತುಗಳೇ ಬರೋದು. ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವಂತೆ ಪಾಕಿಸ್ತಾನದ ಪ್ರಧಾನಮಂತ್ರಿಯ ಮಾತಿದು. ಸಂಸತ್ನಲ್ಲಿ ಇಟ್ಕೊಂಡು ನಮಗೆ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಸಾಮರ್ಥ್ಯ ಇದೆ, ಆದರೂ ಕೂಡ ನಾವೀಗ ಶಾಂತವಾಗಿದ್ದೀವಿ, ಆದ್ರೆ ಇನ್ನು ಮುಂದೆ ಹಂಗಿಲ್ಲ, ಪ್ರತೀಕಾರವನ್ನ ತೀರಿಸ್ಕೊಳ್ತೇವೆ, ಬಿಡೋದಿಲ್ಲ, ಅದು ಕೂಡ 24 ಗಂಟೆ ಒಳಗೆ, ಮುಂದಿನ 24 ಗಂಟೆ ಅನ್ನುವಂತ ಮಾತುಗಳು. ಪಾಕಿಸ್ತಾನ ಕತೆ ಈಗಾಗಲೇ ನಡುಕ ಹುಟ್ಟುಕೊಂಡಿದೆ. ತೋರಿಸ್ಕೊಳ್ಳೋದಕ್ಕೆ ಜಗತ್ತಿನ ಮುಂದೆ ನಾವೇನು ಅಂತ ನಿಲ್ಲೋ ಸಾಮರ್ಥ್ಯವೇ ಇಲ್ಲದಂತ ದೇಶ ಇಷ್ಟೊತ್ತಾದ್ರೂ ಈಗ ಉದ್ದಟತನದ ಮಾತುಗಳನ್ನ ಆಡ್ತಿದ್ದಾನೆ. ಎಲ್ಲಿ? ಪಾಕಿಸ್ತಾನದ ಪ್ರಧಾನಿ ಪಾಕಿಸ್ತಾನದ ಸಂಸತ್ನಲ್ಲಿ ಆಡ್ತಿರೋ ಮಾತು. ಅವ್ರ ಮಾತಿಗಲ್ಲಿರೋರು ಜೈ ಜೈ ಅಂತಾರೆ, ಇನ್ನೇನು ಮಾಡ್ತಾರೆ. ಆದ್ರೆ ಹಾಗಾದ್ರೆ ಆ ಮಾತುಗಳು ಏನಂತೀರಾ? ಬನ್ನಿ ನೋಡೋಣ. हिंदुस्तान ने पाकिस्तान को कन्वेंशनल वॉरफेयर में बहुत पीछे छोड़ दिया है. कल रात को उनका होश ठिकाने आ गया है और उनको पता चल गया है कि पाकिस्तान अल्लाह ताला के फजल-ओ-करम से कन्वेंशन भी और न्यूक्लियर ताकत है अल्लाह के फजल-ओ-करम से. आज जनाब स्पीकर, हमारे दुश्मन उनको कल रात नींद नहीं आई और हमारे जो दोस्त भाई खा उनको पता चल गया है कि पाकिस्तान वाकई एक ऐसा मुल्क है जिसकी फौज एक ऐसी फौलादी फौज है कि कल को खुदा ना खास्ता उनके ऊपर बुरा वक्त आया तो वो पाकिस्तान की तरफ मदद के लिए वो देखेंगे और दरखास्त करेंगे. इससे बड़ी जनाब स्पीकर पाकिस्तान को और कोई इज्जत नहीं मिल सकती. जनाब स्पीकर, उन्होंने रिलीज किया हमारे उकाब, झपटे और आनन फानन 5 जहाज, जिनमें 3 राफेल, उनको मार कराया और उनको ऊंधे मुंह वो कश्मीर पर जाकर गिरे, बठिंडा में जाके गिरे. इससे बड़ी अल्लाह ताला के फजल-ओ-करम से इस मौजूद जवान को, पाकिस्तान के 24 करोड़ अवाम को, आपको इससे बड़ी इज्जत नहीं मिल सकती. इसके लिए हम जितना भी अल्लाह ताला के हुजूर सजदा रेज़ होंगे, हम उसका तब भी उसका शुक्र कभी अदा नहीं कर सकते कि ये कन्वेंशनल वॉरफेयर थी, इसमें न्यूक्लियर दूर दूर तक उसका कोई नामो निशान नहीं था. और जो कहते थे कि हिंदुस्तान ने पाकिस्तान को कन्वेंशनल वॉरफेयर में बहुत पीछे छोड़ दिया है, कल रात को उनका होश ठिकाने आ गया है और उनको पता चल गया है कि पाकिस्तान अल्लाह ताला के फजल-ओ-करम से कन्वेंशन भी और न्यूक्लियर ताकत है अल्लाह के फजल-ओ-करम से. आज जनाब स्पीकर, हमारे दुश्मन उनको कल रात नींद नहीं आई और हमारे जो दोस्त भाई खा उनको पता चल गया है कि पाकिस्तान वाकई एक ऐसा मुल्क है जिसकी फौज एक ऐसी फौलादी फौज है कि कल को खुदा ना खास्ता उनके ऊपर बुरा वक्त आया तो वो पाकिस्तान की तरफ मदद के लिए वो देखेंगे और दरखास्त करेंगे. इससे बड़ी जनाब स्पीकर पाकिस्तान को और कोई इज्जत नहीं मिल सकती. जनाब स्पीकर, उन्होंने रिलीज किया हमारे. ಕೇಳಿಸ್ಕೊಂಡ್ರಲ್ಲ ಪಾಕಿಸ್ತಾನದ ಪ್ರಧಾನಿಯ ಮಾತುಗಳನ್ನ, ದಿಮಾಕಿನ ಮಾತು. ಹೊಟ್ಟೆಗೆ ಹಿಟ್ಟಿಲ್ಲ ಅಂತಂದ್ರು ಕೈಯಲ್ಲಿ ಗನ್ನು ಕೊಡ್ಕೊಂಡು ಬಿಕಾರಿ ದೇಶದ ಮಾತುಗಳನ್ನ ಕೇಳಿಸ್ಕೊಳ್ಳಿ. ಈಗಾಗಲೇ ಭಾರತ ಆಪರೇಷನ್ ಸಿಂಧೂರವನ್ನ ಮಾಡಿ ನಡುಕ ಹುಟ್ಟಿಸಿದೆ, ಆದ್ರೆ ಅವರ ಕಾಲ ಬಂತು, ಟೈಮ್ ಈಗ ಬಂತನ್ಸುತ್ತೆ. ಇಷ್ಟು ದಿಮಾಕಿನಿಂದ ಭಾರತದ ಮೇಲೆ ನಾವು ದಾಳಿ ಮಾಡ್ತೀವಿ, ಶಾಂತ ದೇಶ ಅಂತೆ. ಅಸೂಯೆ, ಈ ದುರಂತಗಳು, ಸಾವು ನೋವು, ಭಿಕ್ಷೆ ಬೇಡೋದು ಎಲ್ಲಿ ಅಂತಂದ್ರೆ ಪಾಕಿಸ್ತಾನ ನೋಡ್ಕಲಿಬೇಕು. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ದಾಳಿ ಮಾಡೋದಕ್ಕೆ ರೆಡಿ ಇದ್ದೀವಿ ಅನ್ನುವಂತ ಮಾತುಗಳು ಬರ್ತಿದೆ. ಅವಯ್ಯ ಮಾತನಾಡೋದಕ್ಕೂ ಪಕ್ಕದಲ್ಲಿ ಕೂತ್ಕೊಂಡು ಇನ್ನೇನು ಮಾಡಕ್ ಗತಿ ಇಲ್ಲ ಅಲ್ಲ, ಬಡಬಡ ಅಂತ ಬಡಿಯೋದಕ್ಕೆ ಸರಿ ಆಯ್ತು. ಆದ್ರೆ ನೆನಪಿಟ್ಕೊಳ್ಬೇಕಾಗತ್ತೆ ಪಾಕಿಸ್ತಾನ ಎಂತ ಸಿಚುವೇಶನ್ ಇದೆ ಅನ್ನೋದು. ಈ ಪರಿಸ್ಥಿತಿಯ ಗಂಭೀರತೆ ಗೊತ್ತಿಲ್ಲದೆ ಮಾತನಾಡ್ತಿದೆ, ನಾಲಿಗೆ ಹರಿಬಿಡ್ತಾ ಇದೆ
ಪಾಕಿಸ್ತಾನ ಈಗಾಗಲೇ ಬರ್ಬಾದಾಗಿದೆ. ನಿನ್ನೆ ತಡರಾತ್ರಿ ದಾಳಿ ಆಗ್ತಿದ್ದಂತೆ ಈಗಾಗಲೇ ಏನ್ ರಾತ್ರಿ ದಾಳಿ ಐತಲ್ಲ, ಸಿಂಧೂರ್ ಆಪರೇಷನ್ ಇಂದಾಗಿ ಶೇರ್ ಮಾರ್ಕೆಟ್ ಬಿದ್ದೋಗಿದೆ. ಈಗಾಗಲೇ ಭಿಕ್ಷೆ ಬೇಡುವಂತ ಪರಿಸ್ಥಿತಿಯಲ್ಲಿದೆ. ಒಂದು ವೇಳೆ ಭಾರತ ತನ್ನ ಎಲ್ಲಾದ್ರೂ ಮತ್ತೆ ಪ್ರತೀಕಾರದ ಹೆಜ್ಜೆ ಇಡ್ತು ಅಂತಂದ್ರೆ ವಿನಾಶ ಕಂಪ್ಲೀಟ್. ಪಾಕಿಸ್ತಾನ ಈಗಾಗಲೇ ಎಂತ ಸಿಚುವೇಶನ್ ಇಲ್ಲ, ಇನ್ನು ಮೇಲೆ ಬೇಡ್ಲೇಬೇಕು ಅಂತ ಪರಿಸ್ಥಿತಿ ಬರುತ್ತೆ. ವಿನಾಶಕಾಲೇ ವಿಪರೀತ ಬುದ್ಧಿ. ಈಗ ಪಾಪದ ಕೂಡ ತುಂಬ್ತಾ ಇದೆ ಅನ್ಸುತ್ತೆ. ಹಾಗಾಗಿನೇ ಇಂಥ ಮಾತುಗಳು ಪಾಕಿಸ್ತಾನದು ತುಂಬು ಹೋಗ್ಬಿಟ್ಟಿದೆ. ಈಗ ಇನ್ನೇನಿಲ್ಲ, ಒಂದೇ ಈಗಾಗಲೇ ತುಂಬಿ ಹರಿತಾ ಇದೆ ಪಾಕಿಸ್ತಾನದ ಪಾಪಗಳು. ಆ ನಿಟ್ಟಿನಲ್ಲಿ ಇಂಥ ಮಾತುಗಳು ಬರ್ತಾ ಇದೆ. ಮುಗೀತು, ಇನ್ನೇನಿಲ್ಲ, ಡಮ್ ಡಮಾರ್ ಪಾಕಿಸ್ತಾನ ಎಲ್ಲಿ ಅಂತ ಗುಂಡ್ಬೇನ್ ಹಿಡ್ಕೊಂಡು ಹುಡುಕಬೇಕು ಬಾವುಟದಲ್ಲಿ. ಮ್ಯಾಪ್ ವರ್ಲ್ಡ್ ಮ್ಯಾಪ್ ಹಾಕಿದ್ರೆ ಪಾಕಿಸ್ತಾನ ಇರಲ್ಲ. ಇಂಥ ಮಾತುಗಳನ್ನ ನಿಲ್ಸಿಲ್ಲ ಅಂತಂದ್ರೆ ಪಾಕಿಸ್ತಾನ ಕೇಡುಗಾಲ ಬಂದಾಗಿದೆ. ಇನ್ನೇನಿದ್ರು ಕೂಡ ಫಿನಿಶ್ ಆಗುವಂತ ಸಿಚುವೇಶನ್ ಇದೆ. ಪಾಕಿಸ್ತಾನದ ಈ ಮಾತುಗಳನ್ನ ಕೇಳಿಸಿದ್ರೆ ಏನ್ ನೆನಪಾಗುತ್ತಂತಂದ್ರೆ, ಈ ಹಿಂದೆ 2016, 19 ಯಾವಾಗ ಭಾರತ ಏರ್ ಸ್ಟ್ರೈಕ್ ಮಾಡ್ತು, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು, ಈ ದಾಳಿ ಮೇಲೆ ಈಗ ಆಗಿ ಇಷ್ಟು ಹೊತ್ತಾದ್ರೂ ಕೂಡ ಏನೂ ಮಾಡ್ಕೊಳಕ್ಕಾಗಿರುವಂತ ಪಾಕಿಸ್ತಾನ ನಾವು ದಾಳಿ ಮಾಡ್ತೀವಿ ಬಿಡೋದಿಲ್ಲ, ಶಾಂತಿ ಮಂತ್ರವನ್ನ ಜಪಿಸುವಂತ ದೇಶ ಅಂತೆ. ಅದೇನು ಸುಳ್ಳು, ಪುಂಕಾನುವಾಗಿ ಪುಂಕ್ತಾ ಇದೆ ಪಾಕಿಸ್ತಾನ. ಏನ್ ಮಾಡುತ್ತೆ, ಇನ್ನೇನು ಮಾಡೋಕವ್ರಿಗೆ ಗತಿ ಇಲ್ಲ. ಹಂಗಾಗಿ ಏನೂ ಮಾಡ್ಕೊಳಕ್ಕಾಗ್ದಿರೋ, ಈ ಕೈಲಾಗದೆ ಇರೋರು ಮೈಯೆಲ್ಲ ಪರ್ಚ್ಕೊಂತಾನಂತಲ್ಲ ಒಂದು ಮಾತು ಹೇಳ್ತೀವಲ್ಲ, ಹಂಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಬ್ಬಂಟಿಯಾಗಿದೆ, ನೋಡೋರು ಯಾರಿಲ್ಲ. ಇಂಥ ಹೊತ್ನಲ್ಲಿ ನಾಲಿಗೆ ಹರಿಬಿಡೋದು ಬಿಟ್ರೆ ಇನ್ನೇನೂ ಕೆಲಸ ಇಲ್ಲ. ತಾನಿ ತಂದಾನ, ತಂದು ತಾನೇ ತಿಂದಾನ ಅನ್ನುವಂತ ಒಂದು ಸಾಮಾನ್ಯ ಮಾತಿದೆ. ತಾನೇ ಮಾಡ್ಕೊಂಡಿದೆ, ತನ್ನ ಗುಂಡಿಯನ್ನ ತೋಡ್ಕೊಂಡಿದೆ ಪಾಕಿಸ್ತಾನ. ಈಗಾಗ್ಲೇ ಇನ್ನೇನಿಲ್ಲ, ಅದೇ ಹೋಗಿ ಮಲ್ಕೋಬೇಕು, ಮುಚ್ಕೋಬೇಕು. ಇನ್ನು ಮುಚ್ಚೋರು ಯಾರಿಲ್ಲ ಪಾಕಿಸ್ತಾನಕ್ಕೆ, ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಕೂಡ. ಬಟ್ ಒಂದು ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕು, ಭಾರತ ಬ್ಯಾಕ್ ಟು ಬ್ಯಾಕ್ ಇಂತ ಬಿಸಿ ಮುಟ್ಸಿದ್ರು ಕೂಡ ದಿಮಾಕಿಗೆ ಏನೂ ಕಡಿಮೆ ಆಗಿಲ್ಲ. ಯಾಕಂದ್ರೆ ಇಂಥ ಸಾರ್ವಭೌಮ ದೇಶ ಅನ್ನೋದು ಬರೀ ಅಲ್ಲಿನ ಪುಸ್ತಕದ ಪ್ರಿಂಟ್ ಬಿಟ್ರೆ ಮತ್ತೇನಿಲ್ಲ. ಅಲ್ಲಿ ಬರೀ ಅಲ್ಲಿರುವಂತ ಉಗ್ರಗಾಮಿಗಳಿಗೆ ಪಾಲನೆ ಮಾಡ್ತಾ, ಪೋಷಣೆ ಮಾಡ್ತಾ, ಲಾಲಿ ಹಾಡ್ತಾ ಅವರನ್ನ ಸಾಕಿ, ಈಗಾಗಲೇ ಭಾರತ ಮಾಡಿರುವಂತ ದಾಳಿಯಲ್ಲಿ ಸತ್ತೋದವರಿಗೆ ಅಲ್ಲಿ ಗೌರವ. ಅವರು ಈ ಸ್ವತಂತ್ರ ಹೋರಾಟ ಮಾಡಿ ಯಾರು ಮೃತರಾದ್ರೆ ಹುತಾತ್ಮ ಪಟ್ಟ ಏನ್ ಕೊಡುತ್ತಲ್ಲ ಅಂತವ್ರಿಗೆ ಕೊಡ್ತಿದ್ದಾರೆ. ಪಾಪ ಪ್ರಧಾನಮಂತ್ರಿ ಒಂದು ಗೊತ್ತಿಲ್ಲ, 2 ದಿವಸ ಕಳೆದ್ರೆ ನಾಳೆ ದಿವಸ ಆ ಪ್ರಧಾನಿಗೆ ಏನಾಗುತ್ತೆ ಅನ್ನೋದು ಆ ದೇಶದಲ್ಲಿ. ಯಾಕಂದ್ರೆ ಈ ಹಿಂದೆ ಇಮ್ರಾನ್ ಖಾನ್ ಅವರು ಎಲ್ಲಿದ್ದಾರೆ, ಜೈಲಲ್ಲಿ ಪಾಪ ಅಲ್ಲಿ ಮುದ್ದೆನೋ ಚಪಾತಿನೋ ಮತ್ತೊಂದೋ ಮಗದೊಂದೋ ತಿನ್ಕೊಂಡು ಬಿದ್ದಿದ್ದಾರೆ. ಹಾಗೆ ಉದ್ದಟತನವನ್ನ ಮೆರಿತಾ ಇದೆ. ಮತ್ತೆ ಮತ್ತೆ ಕಾಲು ಕೆರ್ಕೊಂಡು ನಾವ್ ಹೇಳ್ತೀವಲ್ಲ, ನಾಯಿ ಬಾಲ ಡೊಂಕು ಡೊಂಕೆ ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನ ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ 24 ಗಂಟೆ ಒಳಗಾಗಿ ಭಾರತದ ಮೇಲೆ ದಾಳಿ ಮಾಡ್ತೀವಿ. ಇಷ್ಟು ಈ ಹಿಂದೆ ಯಾವಾಗ ಸರಣಿಯಾಗಿ ಕಾರ್ಗಿಲ್ ಯುದ್ಧದಿಂದ ನೋಡಿದಾಗ್ಲೂ ಕೂಡ ಮೃತಪಟ್ಟರು, ನಾವು ನಮ್ಗವ್ರಿಗೂ ಸಂಬಂಧ ಇಲ್ಲ ಅಂತಿದ್ದು. ಬಟ್ ಈಗ ದಿಮಾಕಿನ ಮಾತುಗಳು ಬರ್ತಾ ಇದೆ.